ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನವರಾತ್ರಿಯ 2ನೇ ದಿನ. ಹಾಗೆಯೇ ನಿನ್ನೆ ಈವ್ನಿಂಗಿಂದ ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೆ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಹಾಗೆ ಇವತ್ತು ಯಾವ ರೀತಿ ಪೂಜೆ ಆಯಿತು, ನೈವೇದ್ಯಕ್ಕೆ ಏನು ಮಾಡಿದ್ದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಂದು ಉಪವಾಸ ಏನಿತ್ತು ಅದನ್ನು ಬ್ರೇಕ್ ಮಾಡ್ತಾ ಇದ್ದೆ. ಇವತ್ತು ರೈಸ್ ಐಟಮ್ ಏನೂ ತಿಂದಿರಲಿಲ್ಲ. ಬೆಳಿಗ್ಗೆಯಿಂದನೂ ಕೂಡ ಒಂದು ಹನಿ ನೀರು ಕೂಡ ಕುಡ್ದಿರಲಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೂಟ್ಸ್ನ ತಿನ್ನೋಣ ಅಂತ ಕಟ್ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ನಂತರ ಉಪವಾಸನ ಮುರಿಯೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಯಾವುದೇ ಥರ ಬೆಂದಿರುವಂಥ ಊಟನ ಮಾಡಬಾರ್ದು ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಬರೀ ಫ್ರೂಟ್ಸ್ ಮಾತ್ರ ತಿಂದು ನನ್ನ ಫಾಸ್ಟ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಇನ್ನು ಡೈಲಿ ಇದೇ ಥರ ಇರ್ತೀನಿ ಅಂತ ಅಲ್ಲ. ಕೆಲವ್ರು ಕೇಳಿರ್ತೀರಿ ಡೈಲಿ ಇದೇ ಥರ ಇರ್ತೀರಾ ಅಂತ. ಇಲ್ಲ, ಇವತ್ತೊಂದಿನ ಮತ್ತು ಕೊನೆ ದಿನದಲ್ಲಿ ಮಾತ್ರ ಆ ಥರ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಉಪವಾಸ ಇರೋಣ ಅಂತ. ಇನ್ನು ನಾರ್ಮಲ್ ಡೇಸಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇರೋವಂಥ ಊಟನ, ಅಂದರೆ ಲೈಟಾಗಿರೋವಂಥ ಊಟ ಮತ್ತು ಮಸಾಲೆ ಜಾಸ್ತಿ ಹಾಕ್ತಿರೋವಂಥ ಊಟನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಒಂದೊತ್ತು ಮಾತ್ರ ಊಟ ಮಾಡೋಣ ಅಂತ ಅಂದ್ಕೊಂಡು ಇನ್ನು ಮಿಕ್ಕಿ ಟೈಮ್ನಲ್ಲಿ ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಉಪವಾಸ ಮಾಡ್ತಾಯಿದ್ರೆ ಯಾವ ಥರ ಉಪವಾಸ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಉಪವಾಸ ಮಾಡದೆ ಪೂಜೆ ಮಾಡ್ತಾಯಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾರು ಹೆಂಗೆ ಮಾಡ್ತಿದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಇವಾಗ ಸ್ವಲ್ಪ ಬಾಳೆಹಣ್ಣು ಮತ್ತು ಆ್ಯಪಲ್ನ ಕಟ್ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಹಾಗೆಯೇ ಸ್ವಲ್ಪ ಹನಿನ ಹಾಕಿ ಊಟ ಎಲ್ಲ ಮುಗಿಸ್ಕೊಂಡೆ. ಅದೇ ನನ್ನ ಊಟ ಆಗಿತ್ತು ಇವತ್ತು. ಇನ್ನು ಇದು ಶುಕ್ರವಾರ ಬೆಳಿಗ್ಗೆನೇ ಬೇಗನೆ ದಿನ ಸ್ಟಾರ್ಟ್ ಮಾಡಿದೆ. ನಾರ್ಮಲ್ ಪೂಜೆಗಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳತ್ತೆ ಈ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಬೇಗನೆ ಸ್ಟಾರ್ಟ್ ಮಾಡ್ಕೊತೀನಿ. ಒಂದು 5 ಗಂಟೆಗೆಲ್ಲ ದಿನ ಸ್ಟಾರ್ಟ್ ಆಯಿತು. ನಾನು ಬೇಗ ಎದ್ದೇಳ್ತಾ ಇದ್ದೀನಿ ಅಂತ ಇವತ್ತು ನಮ್ಮ ಅತ್ತೆ ಕೂಡ ಬೇಗ ಎದ್ದಿದ್ರು. ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಅಂತ ನಾನು ಮನೆ ಒಳಗಡೆ ಎಲ್ಲ ಗುಡಿಸಿ ಒರೆಸಿ ಮಾಡ್ಕೋತಾ ಇದ್ದರೆ, ಅವರು ಹೊರಗಡೆ ಗುಡಿಸಿ ಬಾಗಿಲೆಲ್ಲ ತೊಳೆದು ಮತ್ತು ಆಚೆ ಎಲ್ಲ ತೊಳ್ಕೊಡ್ತಾಯಿದ್ರು. ಹಾಗಾಗಿ ಇವತ್ತು ಬೇಗನೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅಂದರೆ ಆ ಕೆಲಸ ಸ್ವಲ್ಪ ಕಡಿಮೆ ಆಯ್ತಲ್ವ. ಸೊ ಹಾಗಾಗಿ
ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅಂದರೆ ನೆನ್ನೆ ಹಾಕಿರೋಂಥ ಹೂವೆಲ್ಲ ತೆಗೆದು ದೀಪ ಮತ್ತು ಕರ್ಪೂರದ ಆರತಿ, ಧೂಪದ ಆರತಿ ಮತ್ತು ಗಂಗೆ ಪೂಜೆ ಮಾಡಿರ್ತೀವಲ್ವ ಅದು, ಮತ್ತು ಗಂಧದ ಕಡ್ಡಿ ಹಾಕಿರುವಂಥದ್ದು ಎಲ್ಲ ಐಟಮ್ಗಳನ್ನೂ ನಾನು ಏನೇನು ಬಳಸಿರ್ತೀನಿ ಅದೆಲ್ಲ ಐಟಮ್ಗಳನ್ನೂ ಕೂಡ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಬೇರೆ ಪೂಜೆ ಸಾಮಾನ ಇಟ್ಟು ಪೂಜೆನ ಮಾಡ್ಕೊಂಡಿರ್ತೀನಿ. ಈ ಥರ 2 ಸೆಟ್ ಇಟ್ಕೊಂಡ್ಬಿಡ್ತು ಅಂತಂದರೆ ನಾವು ಪದೇ ಪದೇ ಅದನ್ನೇ ತೆಗೆದು ಅವಾಗಲೇ ತೊಳೆದು ಮತ್ತೆ ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೋತೀನಿ. ಒಂದೊಂದು ದಿನ ಈ ಥರ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ. ಹಾಗೆಯೇ ಇವತ್ತು ನಾವು ಪೂಜೆ ಮಾಡಿರುವಂಥ ದೇವಿ ಬಂದು ಬ್ರಹ್ಮಚಾರಿಣಿ, ಬಣ್ಣ ಬಂದು ಹಸಿರು ಬಣ್ಣ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಪೂಜೆನ ಮುಗಿಸಿ ಅದಾದ ನಂತರ ನೈವೇದ್ಯ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋವಾಗ ಹೂವು, ಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀವಲ್ವ, ಆದರೂ ಕೂಡ ನೈವೇದ್ಯನೂ ಕೂಡ ಮಾಡಬೇಕಾಗತ್ತೆ. ಇವತ್ತು ಖಾರ ಪೊಂಗಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ದೇವರಿಗೆ ನೈವೇದ್ಯಕ್ಕೂ ಕೂಡ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ಇದನ್ನೇ ಮಾಡ್ಕೊಂಡ್ಬಿಡೋಣ. ನೈವೇದ್ಯ ಏನು ಮಾಡ್ತಾಯಿದ್ದೀನಿ ಅದೇ ಕೂಡ ಪ್ರಸಾದ ಅಂತ ತಿಂಡಿಗೂ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಕುಕ್ಕರ್ಗೆ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಹೆಸರು ಬೇಳೆನ ಹಾಕಿ ಚೆನ್ನಾಗಿ 2ರಿಂದ 3 ಸಾರಿ ವಾಶ್ ಮಾಡ್ಕೋಬೇಕು. ಕೆಲವರು ಅಕ್ಕಿ ಮತ್ತು ಹೆಸರು ಬೇಳೆನ ಎರಡನ್ನೂ ಕೂಡ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದ ನಂತರ ಕೂಡ ಪೊಂಗಲ್ನ ಮಾಡ್ಕೋತಾರೆ. ಅದು ಕೂಡ ರುಚಿಯಾಗಿ ಬರುತ್ತೆ. ನಾನು ಜಾಸ್ತಿ ಆ ಥರ ಮಾಡೋದಿಲ್ಲ, ಯಾವಾಗಲೂ ಇದೇ ಥರನೇ ಮಾಡೋದು. ಅಂದರೆ ಹುರಿದು ಆ ಥರ ಎಲ್ಲ ಮಾಡೋದಿಲ್ಲ. ಡೈರೆಕ್ಟಾಗಿ ಅಕ್ಕಿ ಮತ್ತು ಈ ಹೆಸರು ಬೇಳೆನ ಹಾಕಿ ನಂತರ ಬೇಯೋದಕ್ಕೆ ಇಟ್ಕೋತೀನಿ. ಇದಕ್ಕೇ ಇವತ್ತು ನೀರು ಮತ್ತು ಅರಿಶಿನ ಪುಡಿ, ನಾರ್ಮಲಾಗಿ ನೀರನ್ನು ಮಾತ್ರ ಹಾಕಿ ಬೇಯಿಸ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ಬೇಯಿಸ್ಕೊತೀನಿ. ಅಂದರೆ ನೀರು ಹೆಂಗಿರಬೇಕು ಅಂದರೆ ನಾರ್ಮಲಾಗಿ ರೈಸ್ ಮಾಡ್ಕೋತೀವಲ್ವ ಆ ಥರ ಇರಬಾರ್ದು, ಸ್ವಲ್ಪ ಜಾಸ್ತಿನೇ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಆಯಿತಾ. ಅಂದರೆ ಸ್ವಲ್ಪ ಸಾಫ್ಟಾಗಿ ಇರಬೇಕು ಪೊಂಗಲ್ಲೆಲ್ಲ, ಹಾಗಾಗಿ ಜಾಸ್ತಿ ನೀರನ್ನು ಹಾಕಿ ಬೇಯಿಸ್ಕೋಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲಷ್ಟು ಕೂಗಿಸ್ಕೊತೀನಿ. ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ಕಾದಿರುತ್ತೆ. ಯಾರಾದರೂ ಹಾಲು, ಕಾಫಿ, ಟೀ ಏನಾದರೂ ಕೇಳಿದ್ರೆ ಮಾಡಿಕೊಡ್ಬೋದು ಅಂತ ಮೊದಲಿಗೆ ಹಾಲನ್ನು ಕಾಯಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಹಾಲನ್ನು ಹಾಕಿ ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು ಬಂದಿದ್ಲು, ಅವಳಿಗೋಸ್ಕರ ಅಂತ. ಇನ್ನು ನಮ್ಮ ಅತ್ತೆ ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಅವ್ರಿಗೂ ಕೂಡ ಕಾಫಿನ ಮಾಡಿಕೊಡ್ಬೇಕು. ಅಷ್ಟರಲ್ಲಿ ಈ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದೆಲ್ಲ ಬೇಕಲ್ವ, ಅದನ್ನು ಕೂಡ ರೆಡಿ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಕುಕ್ಕರ್ ಕೂಡ ಕೂಗ್ತಾ ಇರುತ್ತೆ. ಮತ್ತು ಅದೆಲ್ಲ ಕೂಲ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಬೇಕಲ್ವ, ಆ ಟೈಮ್ನಲ್ಲಿ ಇದನ್ನೆಲ್ಲ ಮಾಡ್ಕೋಬೋದು. ಅದಕ್ಕೆ ಮೊದಲೇ ಏನಾದ್ರೂ ಬೇಯಿಸ್ಕೊಳ್ಳೋದಿದ್ರೆ ಅದನ್ನು ಬೇಯೋದಕ್ಕೆ ಇಟ್ಕೊಂಡು ಅದಾದ ನಂತರ ಕಟ್ ಮಾಡ್ಕೊಳ್ಳೋವಂಥ ಕೆಲಸ ಏನಾದರೂ ಇದ್ದರೆ ಅದನ್ನು ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಮೊದಲಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ನಿಂತ್ಕೊಂಡು ಅದಾದಮೇಲೆ ಬೇಯೋದಕ್ಕೆ ಇಟ್ಕೊಂಡು ಇನ್ನು ಅದು ಬೇಯೋ ಅಷ್ಟರಲ್ಲಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆವಾಗ ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಟೈಮ್ ಜಾಸ್ತಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ತೊಗೊಂಡ್ಬಿಟ್ವಿ ಅಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೋತೀನಿ. ಹಾಗೆಯೇ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಪೊಂಗಲ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೈವೇದ್ಯಕ್ಕೂ ಕೂಡ ಮಾಡ್ಕೋಬೋದು. ಅಂದರೆ ಇದಕ್ಕೆ ನಾರ್ಮಲಾಗಿ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತಿನ ತಿಂಡಿಗೆ ಇದನ್ನೇ ತಿನ್ನೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕಿರಲ್ಲ, ಅದಕ್ಕೋಸ್ಕರ ಇದನ್ನೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ತೊಗೋತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಇನ್ನು ಒಗ್ಗರಣೆಗೆ ಬೇಕಾಗಿರೋಂತಹ ಈ ಸಾಸಿವೆ, ಜೀರಿಗೆ, ಕಾಳುಮೆಣಸು ಮತ್ತು ಗೋಡಂಬಿ ಕೂಡ ಹಾಕ್ಕೋತೀನಿ. ಮತ್ತು ಹಿಂಗು ಕೂಡ ಬೇಕಾಗುತ್ತೆ. ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಒಗ್ಗರಣೆ ಹಾಕ್ಕೊಳ್ಳೋವಾಗ ತುಂಬ ಈಸಿ ಆಗುತ್ತೆ. ಎಲ್ಲ ಒಂದೇ ಕಡೆ ಇರುತ್ತಲ್ವ, ಒಂದೊಂದನ್ನೇ ತೆಗೆದು ಬಳಸ್ಕೋಬೋದು ಅಂತ. ಕೆಲವರು ನೈವೇದ್ಯಕ್ಕೆ ಬರೀ ಸಿಹಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ನೈವೇದ್ಯಕ್ಕೆ ಖಾರ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಸಿಹಿ, ಖಾರ ಎರಡೂ ಕೂಡ ಮಾಡ್ತಾ ಇರ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಬರೀ ಸಿಹಿ ನೈವೇದ್ಯ ಮಾತ್ರ ಮಾಡಬೇಕಾ, ಖಾರನೂ ಕೂಡ ಮಾಡ್ಬೋದಾ ಅಂತ. ಕೆಲವರು ನಿಂಬೆಹಣ್ಣು ಚಿತ್ರಾನ್ನ ಈ ಥರ ನೈವೇದ್ಯಕ್ಕೆ ಮಾಡ್ತಾರೆ. ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ನೈವೇದ್ಯ ಮಾಡಿರುವಂಥದ್ದನ್ನೇ ಪ್ರಸಾದ ಅಂತ ಕೊಡ್ತಾರಲ್ವ, ಆವಾಗ ಸಿಹಿ ಪೊಂಗಲ್ ಕೂಡ ಕೊಡ್ತಿರ್ತಾರೆ, ಖಾರ ಪೊಂಗಲ್ ಕೂಡ ಕೊಡ್ತಾರೆ, ಚಿತ್ರಾನ್ನ, ಪುಳಿಯೋಗರೆ ಈ ಥರ ಎಲ್ಲ ಮಾಡ್ತಾರಲ್ವ. ಹಾಗಾಗಿ ಖಾರನೂ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಖಾರ ಕೂಡ ಮಾಡ್ತೀನಿ. ಅಂದರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲ, ಮೊದಲಿಂದನೂ ನೈವೇದ್ಯಕ್ಕೆ ಖಾರ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಖಾರ ಪೊಂಗಲ್ನೇ ಮಾಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಅಕ್ಕಿ, ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಸೌಟಿಂದ ಒಮ್ಮೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಅದು ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ, ಅಂದರೆ
ಈ ಪೊಂಗಲ್ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತೀನಿ. ಸೈಡಲ್ಲಿ ಇದನ್ನು ಕುದಿಲಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೊತೀನಿ. ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಳಸ್ಕೊಂಡು ಇವತ್ತು ಒಗ್ಗರಣೆನ ಹಾಕ್ತಾ ಇದ್ದೀನಿ. ಬರೀ ತುಪ್ಪದಲ್ಲೂ ಕೂಡ ಹಾಕ್ಕೋಬೋದು, ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಬರೀ ಎಣ್ಣೆಲೂ ಕೂಡ ಹಾಕ್ಕೋಬೋದು. ಆಲ್ರೆಡಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಎಣ್ಣೆ, ಅದನ್ನು ಬಳಸ್ಕೋಬಾರ್ದು, ಹೊಸ ಎಣ್ಣೆನ ಬಳಸ್ಕೊಂಡು ಮಾಡ್ಕೋಬೇಕಾಗತ್ತೆ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆನ ಹಾಕಿ ಹಾಗೆಯೇ ಗೋಡಂಬಿನೂ ಕೂಡ ಈ ಹಂತದಲ್ಲೇ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಹಿಂಗನ್ನು ಕೂಡ ಸೇರಿಸ್ಕೊತೀನಿ. ಈ ಹಂತದಲ್ಲಿ ಕಾಳು ಮೆಣಸನ್ನು ಕೂಡ ಹಾಕ್ಕೋಬೇಕು. ನಾನು ಇವಾಗ ಹಾಕ್ಕೊಂಡಿಲ್ಲ, ಆಲ್ರೆಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಕಾಳು ಮೆಣಸನ್ನ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಪೊಂಗಲ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇನ್ ಕೇಸ್ ನೀವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರಲಿಲ್ಲ ಅಂತಂದರೆ ಈ ಹಂತದಲ್ಲಿ ನೀವು ಕಾಳು ಮೆಣಸನ್ನು ಹಾಕ್ಕೋಬೇಕು. ಇವಾಗ ಈ ಒಗ್ಗರಣೆನ ಇದರೊಳಗಡೆ ಸೇರಿಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಚೂರುಗಳನ್ನ ಕೂಡ ಹಾಕ್ಕೋಬೇಕಾಗತ್ತೆ. ಈ ಪೊಂಗಲ್ಗೆ ಕಾಯಿ ಚೂರು ತುಂಬ ರುಚಿ ಕೊಡುತ್ತೆ. ತುರಿದಾದ್ರೂ ಸೇರಿಸ್ಕೋಬೋದು, ಸಣ್ಣದಾಗಾದ್ರೂ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಸ್ಲೈಸಸ್ ರೀತಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ನಾನು ಸ್ವಲ್ಪ ಉದ್ದದಾಗೇ ಕಟ್ ಮಾಡಿ ಹಾಕ್ಕೊಂಡಿರ್ತೀನಿ. ಹಾಗೆ ಕಾಳು ಮೆಣಸನ್ನು ಕೂಡ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಪೊಂಗಲ್ ರೆಡಿಯಾಗಿರುತ್ತೆ. ನೈವೇದ್ಯಕ್ಕೆಲ್ಲ ಇಟ್ಟಿದ ನಂತರ ಇದೇ ಪೊಂಗಲ್ನೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮನೆಯವ್ರಿಗೆಲ್ಲ ಕೊಟ್ಟಿದ್ದಾಯಿತು. ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು, ಅಂದರೆ ಬಿಸಿ ನೀರನ್ನು ಹಾಕೊಳ್ಳೋ ಟೈಮ್ನಲ್ಲಿ ಕಡಿಮೆ ಹಾಕ್ಕೋಬೋದು. ಕೆಲವ್ರಿಗೆ ಇನ್ನೂ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಅಂಥವರು ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಇನ್ನೂ ತೆಳುವಾಗಿ ರೆಡಿಯಾಗಿರುತ್ತೆ. ಇವಾಗ ದೇವರ ನೈವೇದ್ಯಕ್ಕೂ ಕೂಡ ಇಟ್ಟಿದ ನಂತರ ಮನೆಯವ್ರಿಗೂ ಕೂಡ ಇದೇ ತಿಂಡಿ. ಪ್ಲೇನಾಗಿ ತಿನ್ನೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಇದಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಬೇಕು. ಚಟ್ನಿನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಮೊಸರು ಬಜ್ಜಿನಾದರೂ ಮಾಡ್ಕೋಬೋದು, ಗೊತ್ತೇ ಇರೋದು. ಆದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡೋದು ಮೊಸರು ಬಜ್ಜಿನೇ. ಮೊದಲು ನೈವೇದ್ಯ ಕೆಲಸ ಮುಗಿಸಿ ಅದಾದ ನಂತರ ಇಲ್ಲಿ ಬೇರೆ ಕೆಲಸಗಳನ್ನು, ಅಂದರೆ ಕ್ಲೀನಿಂಗ್ ಕೆಲಸ ಏನಾದರೂ ಇದ್ದರೆ ಮತ್ತು ಇದಕ್ಕೆ ಸೈಡ್ ಡಿಶ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅದನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಆಲ್ಮೋಸ್ಟ್ 9 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಕೂಡ ಮುಗ್ದೋಗ್ಬಿಡುತ್ತೆ. ದಿನ ಬೇಗ ಸ್ಟಾರ್ಟ್ ಆಗುತ್ತಲ್ವ, ಹಾಗೆ ಕೆಲಸಗಳು ಕೂಡ ಮುಗ್ದೋಗಿ ನಾನು ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾಯಿದೆ. ಸೊ ಹಾಗಾಗಿ ಇದೇ ರೊಟೀನ್ನ ಡೈಲಿ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಬೇಗ ಎದ್ದೇಳುವಂಥ ಅಭ್ಯಾಸನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ಸಿಗುತ್ತೆ ನಾವೇನಾದ್ರೂ ಮಾಡಬೇಕು ಅಂದಾಗ, ಅದಕ್ಕೋಸ್ಕರ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.